ಇನ್ನು ಸಂವಿಧಾನ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ನೀಡಿದ ಹೇಳಿಕೆ ರಾಷ್ಟ್ರಮಟ್ಟದಲ್ಲಿ ಸಂಚಲನ ಮೂಡಿಸಿತು. ಇದೀಗ ಡಿಕೆ ಹೇಳಿಕೆಯನ್ನು ಬಿಜೆಪಿ ಅಸ್ತ್ರ ಮಾಡಿಕೊಳ್ತು. ರಾಷ್ಟ್ರೀಯ ನಾಯಕರು ಮಾತ್ರ ಅಲ್ಲ, ವಿಜಯೇಂದ್ರ, ಅಶೋಕ್ ಸೇರಿದಂತೆ ಹಲವರು ಡಿಸಿಎಂ ವಿರುದ್ಧ ಹರಿಹಾಯ್ದರು. ಡಿಸಿಎಂ ಮಾತ್ರ ತಮ್ಮ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ ಅಂತ ಆರೋಪಿಸಿದರು. ಡಿಸಿಎಂ ಹೇಳಿಕೆ ನಾವು ನೋಡಿಲ್ಲ ಅಂತ ಸಚಿವರಾದ ಮಹದೇವಪ್ಪ ಮತ್ತು ಪರಮೇಶ್ವರ್ ಅವರ ಹೇಳಿಕೆ. ಈ ಮಧ್ಯೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಟ್ವೀಟ್ ಮಾಡೋ ಮೂಲಕ ಮುಸ್ಲಿಂ ಮೀಸಲಾತಿಯನ್ನ ವಿರೋಧಿಸಿದ್ದಾರೆ. ಬಿಜೆಪಿ ಜೊತೆಗೂಡಿ ಹೋರಾಡುವ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಪ್ರತಿಭಟನೆಗಳಾಗಿದೆ. ಕುಮಾರ್ ಅವರು ಅಲ್ಲಿ ಹೇಳಿಬಿಟ್ಟು ಈಗ ನಾನು ಹೇಳಿಲ್ಲ ಅಂತ ಡಬಲ್ ಸ್ಟ್ಯಾಂಡರ್ಡ್ ಯೂ-ಟರ್ನ್ ನೋಡಿದ್ದಾರೆ. ಅವರು ಸಂವಿಧಾನದ ಬದಲಾವಣೆ ಮಾಡಿದ್ದೀನಿ ಅಂತ ಹೇಳಿರೋದೇ ದೊಡ್ಡ ಅಪರಾಧ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಈ ಡಿ.ಕೆ. ಶಿವಕುಮಾರ್ ಹೇಳಿಕೆ ನಾ ಖಂಡನೆ ಮಾಡ್ತೇನೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿಜಿಯವರಾಗಲಿ ಯಾರು ಕೂಡ ಇದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಅಲ್ಲ. ಕೇವಲ ಡಿ.ಕೆ. ಶಿವಕುಮಾರ್ ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಬಿಜೆಪಿ ರಾಜಕೀಯ ಅಷ್ಟೇ, ಅವ್ರಿಗೆ ಬೇಕಾಗಿದ್ದು ರಾಜಕೀಯ. ಅವರು ಯಾವ ಹಿನ್ನೆಲೆಯಲ್ಲಿ ಏನ್ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಿರ್ಣಯಗಳನ್ನು ನೋಡಿದಿರಲ್ಲ. ನಮ್ಮ ಸ್ಲೋಗನ್ನೇ ಜೈ ಭೀಮ್ ಜೈ. ಇಲ್ಲ, ನಾನು ಅದನ್ನ ನೋಡಿಲ್ಲ, ಅವ್ರ ಹೇಳಿಕೆಯನ್ನು ನೋಡಿಲ್ಲ. ನೀವು ಹೇಳಿದ್ದ ನ್ಯೂಸ್ ನಲ್ಲಿ ನಮ್ಮ ಪಕ್ಷದ ಜೈ ಭೀಮ್ ಜೈ ಸಂವಿಧಾನ ಜೈ ಸಂವಿಧಾನ್. ನನ್ನ ಸ್ಲೋಗನ್ನೇ ನಾನೇ, ನನ್ನ ಮನೇನೇ, ನನ್ನ ಮಕ್ಕಳೇ, ನನ್ನ ಮೊಮ್ಮಕ್ಕಳೇ, ನನ್ನ ಮರಿ ಮಕ್ಕಳೇ. ಸ್ವಾರ್ಥ ಯಾರ ಹೆಸರಲ್ಲಿ? ಅಂಬೇಡ್ಕರ್ ಹೆಸರಲ್ಲಿ. ಯಾರ ಹೆಸರಲ್ಲಿ? ದಲಿತರ ಹೆಸರಲ್ಲಿ. ನಾಚಿಕೆಟ್ಟವ್ರದ್ದು ಯಾರೇನು ಉತ್ತರ ಕೊಡೋದು ರೀ? ಕಮ್ಯುನಿಟಿ ಹೆಸರಲ್ಲಿ ಬೆಳೆದು ಬಂದಿರೋರೆಲ್ಲ ಮೈಗೆ ಎಣ್ಣೆ ಹಾಕ್ಕೊಂಡು ಓಡಾಡ್ತಿರೋಂಥ ಬಂಡ್ರಾಗೋದಾಗ ಏನು ಮಾಡೋಣ? ಅದಕ್ಕೆ ಸಂಬಂಧಪಟ್ಟಿದ್ದ ಸಂಘಟನೆಗಳೆಲ್ಲ ಸತ್ತೋದಾಗ ಇನ್ನೇನು ಮಾಡೋಕ್ಕಾಗತ್ತೆ? ಅವರ ಅನುಕೂಲಕ್ಕೆ ತಕ್ಕಂತೆ ಪ್ರತಿಭಟನೆ ನಾನು ನೋಡಿದ್ದೀನಿ ಆ ಹೋರಾಟಗಳನ್ನು. ಬಟ್ ತಿರುಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಹೇಳೋದೇ ಹಾಗೆ. ಇನ್ನೊಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ. ಸಂವಿಧಾನ ಬದಲಾಗೇ ಇಲ್ಲ ಅಂತ ಯಾವನು ಹೇಳಿದವನು? ಬದಲಾಗಿದೆ, 70 ಸರಿ ಆಗಿದೆಯಪ್ಪ. ಆಗಿಲ್ಲ ಅಂತ ಹೇಳಿದವನು ಯಾವನು? ಆಗಲೇಬಾರ್ದು ಅಂತ ಯಾಕೆ ಹೇಳ್ತೀರಿ? ನಾಳೆ ಯಾವುದು ಅಮೆಂಡ್ಮೆಂಟೇ ಆಗಲ್ವ? ಹಾಗಾದ್ರೆ ಏನು ಅಮೆಂಡ್ಮೆಂಟು ಅನ್ನೋದು ಕ್ವಶನ್ ಅಷ್ಟೇ. ಅದರಲ್ಲಿ ಅಮೆಂಡ್ಮೆಂಟ್ ಆಗಿದೆ, ಓಕೆ. ಭಾಳ ತೀರ್ಪುಗಳು ಅಮೆಂಡ್ಮೆಂಟ್ ಮಾಡಿವೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅಲ್ಲ, ಭಾಳ ಸುಪ್ರೀಂ ಕೋರ್ಟ್ ತೀರ್ಪನ್ನ ರಿವರ್ಸ್ ಮಾಡಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದೀರಿ ನೀವು ಶಾಬಾನುಕಿ ಅಂತ ಕೇಸಲ್ಲಿ. ನೀವು ರಿವರ್ಸ್ ಮಾಡಿರೋಂತಹ ಘಾತಕರು ನೀವು. ನನ್ನ ಪ್ರಕಾರದಲ್ಲಿ ಈ ದೇಶದ ಸಂವಿಧಾನವನ್ನು ಮನೆಯಲ್ಲಿ ಇಟ್ಕೊಂಡಿರೋ ವರ್ಸ್ ಬಿಸಾಕೋ ಪೇಪರ್ ಥರ ಯಾವನಾದರೂ ಬಳಸಿದ್ರೆ ಅದು ಕಾಂಗ್ರೆಸ್ಸೇ. ಡೆಲ್ಲಿನಲ್ಲಿ ನಾನು ಇಲ್ಲಿ ಹೇಳಿಲ್ಲ, ಅದು ಕಾಂಗ್ರೆಸ್ಸೇ. ತನಗೆ ಬೇಕಾದ ರೀತಿ ಅದನ್ನು ಒರೆಸ್ಕೊಂಡು ಬಳಸ್ಕೊಂಡಿದ್ದೀರಿ. ಒರೆಸಿದ ಮೇಲೆ ಬಿಸಾಕಿದ್ದೀರಿ ಟಾಯ್ಲೆಟ್ ಪೇಪರ್ ಥರ. ನೀವೇ ಬಳಸಿರೋದು ಅದನ್ನು. ನಿಮಗೆ ಬೇಕಾದಂಗೆ ಅಮೆಂಡ್ಮೆಂಟ್ ಮಾಡಿದ್ದೀರಿ. ಹಾಗಿದ್ದಾಗ ಆಗಬಾರ್ದು ಅಮೆಂಡ್ಮೆಂಟ್ ಅಂತ ಹೇಳಬಾರ್ದು. ಬಟ್ ಮೂಲ ಉದ್ದೇಶಕ್ಕೆ ಹಾನಿ ಆಗಬಾರ್ದು. ಯಾತಕ್ಕೋಸ್ಕರ ಅಮೆಂಡ್ಮೆಂಟ್ಗಳು ಅನ್ನೋ ಕ್ವಶನ್ ಬರಬೇಕು. ಎರಡನೇದು, ಯಾರಿಗ ಶಕ್ತಿ ಇದೆ ಇವತ್ತು ಅಮೆಂಡ್ಮೆಂಟ್ ಮಾಡೋಕ್ಕೆ? ಹೇಳ್ರಪ್ಪ ಮಹಾಪುರುಷರ. ಬರೀ ತಿನ್ನೋದು ಅಸಿಡಿಕ್ಕಾಗ್ಬಿಟ್ಟು ಹಾರ್ಟ್ ಅಟ್ಯಾಕು ಆಗಲ್ಲ ಯಾವನಿಗೂ ಸರಿಯಾಗಿ. ಯಾರು ಅಮೆಂಡ್ಮೆಂಟ್ ಮಾಡ್ತೀರಿ ಹೇಳಿ? ಎಲ್ಲಿದೆ ನಿಮ್ಮ ಹತ್ರ ನಂಬರ್ಸು ಪಾರ್ಲಿಮೆಂಟಲ್ಲಿ? ಕಾಂಗ್ರೆಸ್ಗೆ ಸದ್ಯಕ್ಕಂತೂ ಯಾರಿಗೂ ಇಲ್ರಿ, ಬಿಜೆಪಿಗೂ ಇಲ್ಲ, ಬಿಜೆಪಿಗೂ ಇಲ್ಲ, ಯಾವನಿಗೂ ಇಲ್ಲ, ಪೂರ್ಣ ಬಹುಮತನೇ ಇಲ್ಲ ಅಲ್ಲಿ. ಹಾಗಾಗಿ ಈ ಬೋಗಸ್ ಟಾಕ್ಸನ್ನು ಬಿಟ್ಬಿಟ್ಟು ಮರ್ಯಾದೆಯಿಂದ ಸುಮ್ಮನೆ ಕೆಲಸ ಮಾಡ್ಕೊಂಡು ಇರಿ. ಕೆಲಸ ಎಂದರೆ ತಿನ್ನುವ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ತಿನ್ನಿ ಹೋಗಿ. ಹಾಂ, ಇನ್ಯಾವುದಾದ್ರು ಬಾಕಿ ಬಿಟ್ಟಿದ್ರೆ ನೋಡಿ, ಚರಂಡಿಗಳು, ಆಮೇಲೆ ಕೊಳಚೆ ನೀರು ಹೋಗೋ ಕಾಲುವೆಗಳು ಯಾವ್ದಾದ್ರು ಬಾಕಿ ಇದ್ದರೆ ನೋಡಿ. ಅವಕ್ಕೂ ಅಡ್ಡ ಒಂದೊಂದು ನಮ್ಮ ದುಡ್ಡಲ್ಲೇ ಒಂದೊಂದು ಬ್ಯಾರೇಜ್ ಹಾಕ್ಕೊಂಬಿಟ್ಟು ಕುಡಿದ್ಬಿಟ್ಟು ನುಂಗ್ ನೀರು ಕುಡೀರಿ. ಹೊಲಸುಗಳು ನೀವು. ಇನ್ನೇನಾಗತ್ತೆ ಹೇಳಿ? ಸುಮ್ಮನೆ ಡಿಸ್ಕಸ್ ಮಾಡ್ತೀರಿ, ಕೆಲ್ಸಕ್ಕೆ ಬರದೇ ಇರೋ ವಿಚಾರ ತೊಗೊಂಡು ಹಿಡ್ಕೊಂಡು. ಒಳ್ಳೆ ಅವ್ರು ಮಾಡಿಬಿಡ್ತಾರಂತೆ, ಇವ್ರು ಮಾಡಿಸ್ಬಿಡ್ತಾರಂತೆ. ಇವ್ರ ತಲೆ